टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ವಿಧಾನಸಭೆ ಕಲಾಪದಲ್ಲಿ ನಿನ್ನೆ ಕೂಡ ನಟ್ಟು ಬೋಲ್ಟು ಸದ್ದ ಮಾಡ್ತು. ಅದರಲ್ಲಿ ಮಧ್ಯೆ ಇವತ್ತು ಬಜೆಟ್ ದಿನ. ಈ ದಿನ ಸಿದ್ದರಾಮಯ್ಯ ಇಡಿ ಟೆನ್ಷನ್ ನಲ್ಲಿದ್ದಾರೆ. ಇಡಿ ಸಮನ್ಸ್ ಪ್ರಶ್ನಿಸ್ತಾ ಇದ್ದಾರೆ. ಇಡಿ ಸಮನ್ಸ್ ಅನ್ನು ಪ್ರಶ್ನಿಸಿರುವಂತಹ ಅರ್ಜಿಯ ಬಗ್ಗೆ ಇವತ್ತು ತೀರ್ಪು ಹೊರಬೀಳುತ್ತೆ. ಸಿಎಂ ಪತ್ನಿ ಪಾರ್ವತಿ ಮತ್ತು ಭೈರತಿ ಸುರೇಶ್ ಅವರ ಭವಿಷ್ಯ ನಿರ್ಧಾರ ಆಗುತ್ತೆ. ಇಡಿ ಸಮನ್ಸ್ ಅನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಸಲ್ಲಿಸಿರುವಂತಹ ಅರ್ಜಿ ಮೂಡಾ ಸೈಟ್ ಹಂಚಿಕೆಯ ಸಂಬಂಧ ಸಮನ್ಸ್ ನೀಡಿತ್ತು ಇಡಿ. ಇಡಿ ಸಮನ್ಸ್ ಅನ್ನ ರದ್ದು ಕೋರಿ ಪಾರ್ವತಿ ಸಿದ್ದರಾಮಯ್ಯ ಅವರು ಮತ್ತು ಭೈರತಿ ಸುರೇಶ್ ಅವರು ಇಬ್ಬರು ರಿಟ್ ಅನ್ನ ಸಲ್ಲಿಸಿದರು. ಪ್ರತ್ಯೇಕ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸಚಿವ ಭೈರತಿ ಸುರೇಶ್. ಇವತ್ತು ಮಧ್ಯಾಹ್ನ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪು ಬರುತ್ತೆ. ಮೂಡಾ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಏನು ಸಮನ್ಸ್ ಅನ್ನು ಜಾರಿ ಮಾಡಿತ್ತು, ಆ ಸಮನ್ಸ್ ಅನ್ನ ರದ್ದು ಕೋರಿ ಸಿಎಂ ಪತ್ನಿ ಪಾರ್ವತಿ ಅವರು ಮತ್ತು ಸಚಿವ ಭೈರತಿ ಸುರೇಶ್ ಅವರು ರಿಟ್ ಅರ್ಜಿಯನ್ನು ಹಾಕೊಂಡಿದ್ರು. ಆ ರಿಟ್ ಅರ್ಜಿಗೆ ಸಂಬಂಧಪಟ್ಟಂತಹ ತೀರ್ಪು ಇವತ್ತು ಹೊರಬೀಳುತ್ತೆ. ಹೈಕೋರ್ಟ್ನ ಏಕಸದಸ್ಯ ಪೀಠ ತೀರ್ಪನ್ನ ಪ್ರಕಟಿಸಲಿದೆ. ಇಡಿ ಸಮನ್ಸ್ ಅನ್ನೇ ಪ್ರಶ್ನಿಸಿ ಕೋರ್ಟ್ ಮೆಟ್ಟಲೇರಿರುವಂಥದ್ದು ಸಿಎಂ ಪತ್ನಿ ಪಾರ್ವತಿ ಅವರು ಮತ್ತು ಸಚಿವ ಭೈರತಿ ಸುರೇಶ್. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ಪ್ರತ್ಯೇಕ ಅರ್ಜಿಯನ್ನು ಹಾಕೊಂಡಿದ್ದಾರೆ.